ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಬಿಎಂಟಿಸಿ ಬಸ್ನಲ್ಲಿ ಖುದ್ದಾಗಿ ಪ್ರಯಾಣಿಸಿ ರಿಯಾಲಿಟಿ ಚೆಕ್ ನಡೆಸಿದ ಬೆನ್ನಲ್ಲೇ ಬಿಎಂಟಿಸಿ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. ಪ್ರಯಾಣಿಕರಿಗೆ ಗುಣಮಟ್ಟದ ಹಾಗೂ ಸುರಕ್ಷಿತ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಸಚಿವರ ಸೂಚನೆಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಬಿಎಂಟಿಸಿ ಚಾಲಕ ಮತ್ತು ನಿರ್ವಾಹಕರಿಗೆ 7 ಕಟ್ಟುನಿಟ್ಟಿನ ಸೂಚನೆಗಳನ್ನು ಹೊರಡಿಸಿದ್ದು, ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಿದೆ. ಈ ಕುರಿತು ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕರು ಸಂಸ್ಥೆಯ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಹಾಗೂ ಘಟಕ ವ್ಯವಸ್ಥಾಪಕರಿಗೆ ಸುತ್ತೋಲೆ ಹೊರಡಿಸಿದ್ದು, ತಕ್ಷಣದಿಂದಲೇ ಹೊಸ ನಿಯಮಗಳನ್ನು ಜಾರಿಗೊಳಿಸುವಂತೆ ಆದೇಶಿಸಿದ್ದಾರೆ. ಹಾಗಾದರೆ ಬಿಎಂಟಿಸಿ ಜಾರಿಗೊಳಿಸಿದ ಆ ಪ್ರಮುಖ ನಿರ್ಧಾರಗಳು ಯಾವುವು ನೋಡೋಣ ಬನ್ನಿ. ಮೊದಲನೇದಾಗಿ, ನಿಗದಿತ ನಿಲ್ದಾಣದಲ್ಲೇ ಬಸ್ಸನ್ನು ನಿಲ್ಲಿಸಬೇಕು. ಎಲ್ಲ ಚಾಲಕರು ಕಡ್ಡಾಯವಾಗಿ ಬಸ್ಗಳನ್ನು ನಿಗದಿತ ಬಸ್ ನಿಲ್ದಾಣದಲ್ಲಿಯೇ ನಿಲ್ಲಿಸಬೇಕು. ಎಲ್ಲೆಂದರಲ್ಲಿ ಬಸ್ ನಿಲ್ಲಿಸುವಂತಿಲ್ಲ ಮತ್ತು ನಿಲ್ದಾಣದಲ್ಲಿ ನಿಲ್ಲಿಸದೆ ಮುಂದೆ ಹೋಗುವಂತಿಲ್ಲ. ಎರಡನೆಯದಾಗಿ, ಪ್ರಯಾಣಿಕರ ಬಳಿ ಸೌಜನ್ಯದ ವರ್ತನೆ ಕಡ್ಡಾಯ. ಚಾಲಕರು ಹಾಗೂ ನಿರ್ವಾಹಕರು ಬಸ್ ಹತ್ತುವ ಎಲ್ಲ ಪ್ರಯಾಣಿಕರೊಂದಿಗೆ ಅತ್ಯಂತ ಗೌರವಯುತ ಹಾಗೂ ಸೌಜನ್ಯದಿಂದ ವರ್ತಿಸಬೇಕು. ಒರಟಾಗಿ ಮಾತನಾಡುವಂತಿಲ್ಲ. ಮೂರನೇದಾಗಿ, ಚಿಲ್ಲರೆ ನೆಪದಲ್ಲಿ ಪ್ರಯಾಣಿಕರನ್ನು ಇಳಿಸಿದ್ರೆ ಹುಷಾರ್. ಚಿಲ್ಲರೆ ಹಣದ ಸಮಸ್ಯೆಯಿಂದ ಯಾವುದೇ ಪ್ರಯಾಣಿಕರಿಗೆ ತೊಂದರೆ ಆಗಬಾರದು. ಚಿಲ್ಲರೆ ಇಲ್ಲ ಎಂಬ ಕಾರಣಕ್ಕೆ ಪ್ರಯಾಣಿಕರನ್ನ ಬಸ್ನಿಂದ ಕೆಳಗೆ ಇಳಿಸುವುದು ಅಥವಾ ಪ್ರಯಾಣಕ್ಕೆ ನಿರಾಕರಿಸುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲಾಗುವುದಿಲ್ಲ. ಬದಲಾಗಿ ಎಟಿಎಂ ಯಂತ್ರಗಳ ಡೈನಾಮಿಕ್ QR ಸ್ಕ್ಯಾನಿಂಗ್ ಮೂಲಕ UPI ಪಾವತಿ ಮಾಡಲು ಪ್ರಯಾಣಿಕರಿಗೆ ತಿಳಿಸಬೇಕಾಗಿದೆ. ನಾಲ್ಕನೆಯದಾಗಿ, ಎಟಿಎಂ ಯಂತ್ರಗಳಲ್ಲಿ ನಿಲ್ದಾಣಗಳ ಅಪ್ಡೇಟ್. ಎಟಿಎಂ ಯಂತ್ರಗಳಲ್ಲಿ ನಿಗದಿತ ಬಸ್ ನಿಲ್ದಾಣಗಳಾಗಿ ಅಂದರೆ ಡೆಸಿಗ್ನೇಟೆಡ್ ಸ್ಟಾಪ್ಸ್ ತೋರಿಸದಿರುವ ಬಸ್ ಶೆಲ್ಟರ್ಗಳನ್ನು ಅಧಿಕಾರಿಗಳು ತಕ್ಷಣವೇ ಗುರುತಿಸಿ ವರದಿ ನೀಡಬೇಕು. ಅಂತಹ ನಿಲ್ದಾಣಗಳನ್ನು ತುರ್ತಾಗಿ ಎಟಿಎಂ ವ್ಯವಸ್ಥೆಯಲ್ಲಿ ಸೇರ್ಪಡೆಗೊಳಿಸಲಾಗುತ್ತೆ. ಐದನೆಯದಾಗಿ, ದೂರು ಬಂದರೆ ಕಡ್ಡಾಯ ಸಾಫ್ಟ್ ಸ್ಕಿಲ್ಸ್ ತರಬೇತಿ. ಸಾರ್ವಜನಿಕರ ಜೊತೆ ಸರಿಯಾಗಿ ವರ್ತಿಸದೆ ಪದೇ ಪದೇ ದೂರುಗಳಿಗೆ ಗುರಿಯಾಗುವ ಚಾಲಕರು ಹಾಗೂ ನಿರ್ವಾಹಕರನ್ನ ಗುರುತಿಸಲಾಗುತ್ತೆ. ಅಂತಹ ಸಿಬ್ಬಂದಿಗೆ ಒಡ್ಡರಹಳ್ಳಿ ತರಬೇತಿ ಕೇಂದ್ರದಲ್ಲಿ ಕಡ್ಡಾಯವಾಗಿ ಕೌಶಲ್ಯ ತರಬೇತಿ ನೀಡಲಾಗುತ್ತೆ. ಆರನೇದಾಗಿ, ಪ್ರತಿದಿನ ಸಿಬ್ಬಂದಿಗೆ ಕ್ಲಾಸ್ ಘಟಕ ವ್ಯವಸ್ಥಾಪಕರು ಹಾಗೂ ಸಂಚಾರ ಅಧಿಕಾರಿಗಳು ಪ್ರತಿದಿನ ಡಿಪೋಗಳಿಗೆ ಭೇಟಿ ನೀಡಿ ರಸ್ತೆ ಸುರಕ್ಷತೆ, ಪ್ರಯಾಣಿಕರೊಂದಿಗೆ ವರ್ತಿಸುವ ಪರಿ ಹಾಗೂ ನಿಗದಿತ ನಿಲ್ದಾಣಗಳಲ್ಲಿ ಬಸ್ ನಿಲ್ಲಿಸುವ ಕುರಿತು ಸಿಬ್ಬಂದಿಗೆ ನಿರಂತರ ಅರಿವು ಮತ್ತು ಮಾರ್ಗದರ್ಶನ ನೀಡಬೇಕು. ಏಳನೇದಾಗಿ, ಉತ್ತಮ ಸೇವೆ ನೀಡಿದವರಿಗೆ ಸನ್ಮಾನ. ಪ್ರಯಾಣಿಕರಿಂದ ಮೆಚ್ಚುಗೆಗೆ ಪಾತ್ರರಾಗುವ ಹಾಗೂ ಉತ್ತಮ ಸೇವೆ ಸಲ್ಲಿಸುವ ಚಾಲಕ ಮತ್ತು ನಿರ್ವಾಹಕರನ್ನು ಗುರುತಿಸಿ ಅವರಿಗೆ ಕೇಂದ್ರ ಕಚೇರಿಯ ವತಿಯಿಂದ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಗುತ್ತೆ.